ಮಹಾಮಳೆಗೆ ಉಕ್ಕಿ ಹರಿತಾ ಇದೆ ಕೃಷ್ಣ ಘಟಪ್ರಭಾ ನದಿಗಳು. ಬಾಗಲಕೋಟೆ ಹೊಂದಿಕೊಂಡಂತೆ ಇರೋ ಹಿನ್ನೀರಿನಿಂದ ದುರ್ವಾಸನೆ ಬರ್ತಾ ಇದೆ. ಸಂಪೂರ್ಣವಾಗಿ ಸ್ಥಳಾಂತರಕ್ಕೆ ಹಿನ್ನೀರಿನ ಕಿಲ್ಲಾ ನಡುಗಡ್ಡೆ ಜನರು ಆಗ್ರಹಿಸಿದ್ದಾರೆ. ನೀರು ಬಂದಿರೋದ್ರಿಂದ ಒಂದು ಕಡೆ ನದಿ ತೀರದ ಗ್ರಾಮಸ್ಥರಲ್ಲಿ ಸಂತಸ ಇದೆ, ಮತ್ತೊಂದೆಡೆ ಬಾಗಲಕೋಟೆ ಘಟಪ್ರಭಾ ನದಿ ಹಿನ್ನೀರು ಜನರಿಗೆ ಸಂಕಟ ಶುರುವಾಗಿದೆ. ಹಳೆ ಬಾಗಲಕೋಟೆ ಜನರಿಗೆ ಹಾವು ಚೇಳುಗಳ ಕಾಟವೂ ಕೂಡ ಇದೆ. ಸ್ಥಳಾಂತರ ಆಗಬೇಕಿರೋ ಕಿಲ್ಲಾ ನಡುಗಡ್ಡೆಯಲ್ಲಿ 1200 ಮನೆಗಳಿದ್ದು ಹಲವು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ರೂ ಕೂಡ ಸರ್ಕಾರ ಸ್ಥಳಾಂತರದ ಬಗ್ಗೆ ಯಾವುದೇ ರೀತಿ ಯೋಚನೆ ಮಾಡ್ತಾ ಇಲ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಕಷ್ಟ ಶುರುವಾಗಿದೆ. ನಮ್ಗೆ ಭಾಳ ಈಗ ಹುಳ ಪೌಪಡಿ ಬರ್ತಾವ್ರಿ, ಜರಸರ ನೀರು ಬರ್ತೈತ್ರಿ. ಇಲ್ಲಿ ನಮ್ಮ ಜಾಗ ಬಂದು ಜಾಗದಾಗ ಕುಂತಾವ್ರಿ. ನಮ್ಮ ಬಡ ದೌಡ್ ನಮ್ಮ ಜಾಗ ಕೊಟ್ರೆ ನಾವು ಆ ಕಡೆ ಹೋಗ್ತೀವ್ರಿ. ದಿನ ಚೋಳ ಹಾವ ಬರ್ತಾವ್ರಿ. ಏನು ಮಾಡಿದ್ರು ಹಂಗೆ ನೀರು ಇಲ್ಲಿ ಕದೀವ್ರಿ. ವಾಸನೆನೂ ಬಾಡ್ರಿ. ಇಲ್ಲಿ ಎಲ್ಲ ನೀರು ಒಳಗೆ ಹೋದಿಂದ ಹುಳ ಬಾಡ್ರಿ. ಒಟ್ಟು ನಮ್ಗೆ ಭಾಳ ತೊಂದರೆ ಐತಿ ನೋಡ್ರಿ. ಇಲ್ಲಿ ಏನು ಮಾಡ್ತಾರೆ ಈಗ ಮತ್ತೆ ಮಕ್ಕಳು ಮರಿ ಕಟ್ಕೊಂಡು ಇರೋದು ಹೆಂಗ್ರಿ ಮರಲಿ ಹೆಂಗ್ರ ಹಿಂಗೆ ನೋಡ್ರಿ. ಮತ್ತು ಪಾಪ ಈ ಪಲಂಗತ್ ಹಾಕಿರ್ತೀರಿ, ಮ್ಯಾಲೆ ಹುಡುಗರು ಮಕ್ಕೋತಾವ, ದೊಡ್ಡವ್ರು ಮಕ್ಕೋತಾರ್ರಿ. ಎಷ್ಟೋ ತೊಂದ್ರೆ ನೋಡ್ರಿ ಒಟ್ಟು. ಮತ್ತು ನಮ್ಗೆ ಎಲ್ಲಿ ಬಾಡಿಗೆ ಕೊಟ್ಟೆ ಇರೋದಾಗೋದಿಲ್ಲ ರೀ. ನಾವು ದುಡ್ಕೊಂತೀವಿ ಹ್ಞೂ ರೀ. ಅಲ್ಲೇ ಹೆಂಗಾರ ಮತ್ತೆ ಚಪ್ರ ಗಿಪ್ರ ಹಾಕೊಂಡು ಇರ್ತೀವಿ. ಮತ್ತೆ ಏನು ಮಾಡ್ಬೇಕ್ರಿ ಇನ್ನು. ಮತ್ತು ಇನ್ನೂ ಒಂದು ಕಂತು ನಮಗೆ ರೊಕ್ಕನೂ ಬಂದಿಲ್ಲ ರೀ. ಮಹಾರಾಷ್ಟ್ರ ಸೇರಿದಂತೆ ಬೆಳಗಾವಿ ಪ್ರದೇಶದಲ್ಲಿ ಒಂದು ಕಡೆ ನಿರಂತರ ಮಳೆಯಾಗುತ್ತಿರುವ ಕಾರಣ ನದಿಗಳೆಲ್ಲ ಏನಂತಂದರೆ ತುಂಬ ಹರಿತಾ ಇರುವಂಥದ್ದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿದಿರ್ತಕ್ಕಂಥ ಘಟಪ್ರಭಾ ನದಿಗೂ ಕೂಡ ಅಪಾರ ಪ್ರಮಾಣದ ನೀರು ಬರ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಇದು ರೈತರಿಗೆ ಸಂತಸವನ್ನು ತಂದರೆ ಹಿನ್ನೀರಿನ ಪ್ರದೇಶದ ಜನರಿಗೆ ಆತಂಕವನ್ನು ತಂದೊಡ್ಡಿರುವಂಥದ್ದು. ಯಾಕೆ ಅನ್ನುವಂಥದ್ದನ್ನು ನಾವೀಗ ನೋಡ್ಬೋದು. ನಾವೇನು ದೃಶ್ಯದಲ್ಲಿ ತೋರಿಸ್ತೇವೆ. ಬಾಗಲಕೋಟೆ ಪಟ್ಟಣಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಆಲ್ಮಟ್ಟಿ ಹಿನ್ನೀರಿನ ಒಂದು ಪ್ರದೇಶವನ್ನು ನೋಡುತ್ತೇವೆ. ಈಗ ಸದ್ಯದ ಒಂದು ಮಾಹಿತಿ ಪ್ರಕಾರ 15,000 ಕ್ಯೂಸೆಕ್ಸ್ ಅಧಿಕ ಪ್ರಮಾಣದ ನೀರನ್ನು ಈಗಾಗಲೇ ಘಟಪ್ರಭಾ ನದಿಗೆ ಹರಿಬಿಟ್ಟಿರುವ ಕಾರಣ ಏನಂತಂದರೆ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಏರ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹೊಲಗದ್ದೆಗಳಿಗೆ ನೀರು ಸಿಕ್ತು ಅನ್ನುವಂಥ ಒಂದು ಸಂತಸದಲ್ಲಿ ಇವತ್ತಿನ ದಿವಸ ರೈತರು ಇರುವಂಥದ್ದು. ಯಾಕಂದರೆ ಈ ಒಂದು ಪ್ರದೇಶ ಸಂಪೂರ್ಣ ಖಾಲಿಯಾಗಿತ್ತು. ಆದರೆ ಈಗ ಏನಂತಂದರೆ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿರುವಂಥದ್ದು. ಹೀಗಾಗಿ ಸಹಜವಾಗಿ ಏನಂತಂದರೆ ರೈತಾಪಿ ವರ್ಗದಲ್ಲಿ ಭಾಳಷ್ಟು ಏನಂತಂದರೆ ಸಂತಸವನ್ನು ಮನೆ ಮಾಡಿರುವಂಥದ್ದನ್ನು ಕೂಡ ನೋಡ್ತಿದ್ದೇವೆ. ಇದು ಒಂದು ಭಾಗವಾದರೆ ಇನ್ನು ಈ ಒಂದು ಹಿನ್ನೀರಿಗೆ ವ್ಯಾಪ್ತಿಯಲ್ಲಿ ಹೊಂದಿಕೊಂಡಂತೆ ನಾವು ನೋಡ್ಬೋದು. ಒಂದು ಪ್ರದೇಶವನ್ನು ನಾವು ನೋಡ್ಬೋದು. ಅಂದರೆ ಒಂದು ನಡುಗಡ್ಡೆ, ಕಿಲ್ಲಾ ನಡುಗಡ್ಡೆಯ ಒಂದು ಪ್ರದೇಶವನ್ನು ನಾವು ತೋರಿಸ್ತೇವೆ. ಈ ಭಾಗದಲ್ಲಿ ನಾವು ನೋಡ್ಬೋದು. ಯಾಕಂದರೆ 1200ಕ್ಕೂ ಅಧಿಕವಾಗಿರ್ತಕ್ಕಂಥ ಮನೆಗಳ ಒಂದು ನಡುಗಡ್ಡೆ ಪ್ರದೇಶವನ್ನು ತೋರಿಸ್ತದೆ. ಈ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ 1200 ಮನೆಗಳು ಇನ್ನೂವರೆಗೂ ಕೂಡ ಅವ್ರನ್ನ ಸ್ಥಳಾಂತರ ಮಾಡಿಲ್ಲ. ಹೀಗಾಗಿ ಸಹಜವಾಗಿ ಏನಂತಾರೆ ಪ್ರತಿ ವರ್ಷವೂ ಕೂಡ ಹಿನ್ನೀರು ಬಂದಂಥ ಸಂದರ್ಭದಲ್ಲಿ ಅವರು ರೋಗ ರುಜಿನಗಳಿಂದ ಹುಳು ಹುಪ್ಪಟೆ ಕಾಟದಿಂದ ಭಾಳಷ್ಟು ಏನಂದರೆ ಆತಂಕ ಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂದರೆ ಈಗ ಪ್ರಮುಖವಾಗಿ ಸಾಕಷ್ಟು ರೋಗಗಳು ಬಂದಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮಲೇರಿಯಾದಂಥ ಭಾಳಷ್ಟು ಏನಂತಂದರೆ ತೊಂದರೆಯನ್ನು ಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂದರೆ ಪ್ರತಿ ಬಾರಿ ಹೇಳಿದರೂ ಕೂಡ ಯಾವೊಂದು ಸರ್ಕಾರಗಳು ಕೂಡ ಅವರ ಕಿವಿಗೊಡ್ತಾ ಇಲ್ಲ, ಅವರನ್ನು ಸಂಪೂರ್ಣ ಸ್ಥಳಾಂತರ ಮಾಡ್ತಾ ಇಲ್ಲ. ಹೀಗಾಗಿ ಒಂದು ಕಡೆ ಹಿನ್ನೀರು ಬಂದಿರುವಂಥದ್ದು ರೈತರಿಗೆ ಸಂತಸವನ್ನು ತಂದೊಡ್ಡಿದರೆ, ಮತ್ತೊಂದೆಡೆ ಅಂತಂದರೆ ಮುಳುಗಡೆ ಸಂತ್ರಸ್ತರಿಗೆ ಭಾಳಷ್ಟು ಏನಂತಂದರೆ ಆತಂಕ ಮತ್ತು ಭಯದಲ್ಲಿ ಬದುಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅದರ ಜೊತೆಗೆ ಏನಂತಂದರೆ ಇಲ್ಲಿರ್ತಕ್ಕಂಥ ಮನೆಗಳಿಂದ ಏನಿರ್ತಕ್ಕಂಥ ಒಂದು ಚರಂಡಿ ನೀರು ಆಗಿರ್ಬೋದು, ಅವು ಕೂಡ ಏನಪ್ಪ ಅಂದರೆ ಈ ಒಂದು ನದಿಗಳಿಗೆ ಸೇರ್ತಾ ಇರೋದು. ಹೀಗಾಗಿ ಒಟ್ಟಾರೆಯಾಗಿ ಏನಂತಂದರೆ ಈ ಒಂದು ಪ್ರದೇಶದಲ್ಲಿ ಏನಂತಂದರೆ ಎಲ್ಲೋ ಒಂದು ಕಡೆ ಸುರಕ್ಷತೆಯ ಒಂದು ಕೊರತೆ ಇದೆ ಅಂತ ನಾವು ಹೇಳಬೇಕಾಗುತ್ತೆ. ಈ ರೀತಿಯಾದಂಥ ಒಂದು ಪರಿಸರ ಮಾಲಿನ್ಯದಿಂದ ಇವತ್ತಿನ ದಿವಸ ಏನಂತಂದರೆ ಅಲ್ಲಿರ್ತಕ್ಕಂಥ ಆ ಒಂದು 1200 ಮನೆಗಳ ಜನರು ಕುಟುಂಬಗಳು ಏನಂತಂದರೆ ಭಾಳಷ್ಟು ತೊಂದರೆಯನ್ನು ಪಡ್ತಾ ಇದ್ದಾವೆ. ಹೀಗಾಗಿ ಆದಷ್ಟು ಬೇಗ ಏನಂತಂದರೆ ಪ್ರತಿ ವರ್ಷವೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಎದುರಿಸ್ತಕ್ಕಂಥ ಆ ಒಂದು ಮುಳುಗಡೆ ಸಂತ್ರಸ್ತರು ಇವತ್ತಿನ ದಿವಸ ನಮ್ಮನ್ನು ಕಿಲ್ಲಾ ನಡುಗಡ್ಡೆಯಿಂದ ಆದಷ್ಟು ಬೇಗ ಸ್ಥಳಾಂತರ ಮಾಡಿ ಅನ್ನುವಂಥ ಕೂಗನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ದಿವಸ ನದಿಗಳಿಗೆ ನೀರು ಬಂದಿರುವಂಥದ್ದು, ಹಿನ್ನೀರಿನ ಪ್ರದೇಶದಲ್ಲಿ ನೀರು ಹೆಚ್ಚಾಗಿರುವಂಥದ್ದು ರೈತರಿಗೆ ಸಂತಸವನ್ನು ತಂದಿದ್ದರೆ, ಎಲ್ಲ ಒಂದು ಕಡೆ ಆ ಮುಳುಗಡೆ ವ್ಯಾಪ್ತಿರ್ತಕ್ಕಂಥ ಜನರಿಗೆ ರೋಗ ರುಜಿನದ ಭಯದಿಂದ ಇರುವಂಥ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇತ್ತ ಕಡೆ ಬರುವುದರ ಮೂಲಕ ಅವರ ಒಂದು ಆರೋಗ್ಯವನ್ನು ಕಾಳಜಿಯನ್ನು ವಹಿಸುವಂಥದ್ದು ಒಂದು ಭಾಗವಾದರೆ, ಮತ್ತೊಂದೆಡೆ ಏನಂತಂದರೆ ಅವರನ್ನು ಸಂಪೂರ್ಣ ಸ್ಥಳಾಂತರ ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕಾದಂಥ ಅನಿವಾರ್ಯತೆ ಎದುರಾಗಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯಾ ನೆಟ್ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.